ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ನಿಮ್ಮ ಮುಂಜಾನೆಯನ್ನು ಸುಂದರವಾಗಿಸಲು ಇದೀಗ ಮೂಡಿಬರುತ್ತಿದೆ ಮಾಹಿತಿ ಖಜಾನೆಯಲ್ಲಿ ಶುಭ ನುಡಿ. ವಿವಿಧ ಸಂದೇಶಗಳ ಮಧುರ ಸಂಗಮ. ಕೇಳಿ ಶುಭ ನುಡಿ. ನಿಮ್ಮ ಮುಂಜಾನೆಯ ಸುಂದರ ಆರಂಭ. ಕೇಳಿ ಆನಂದಿಸಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಶುಭ ನುಡಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮೊಂದಿಗೆ ನಿಮ್ಮ ಗೆಳೆಯ ಶರತ್. ಸ್ನೇಹಿತರೆ, ಗೌತಮ ಬುದ್ಧ ಒಂದು ಕಡೆ ಹೀಗೆ ಹೇಳುತ್ತಾರೆ, ಜನ ತಮ್ಮಲ್ಲಿರುವ ಸ್ವಾರ್ಥ ಮನೋಭಾವದಿಂದಲೇ ದುಃಖಕ್ಕೆ ಈಡಾಗುತ್ತಾರೆ. ಮತ್ತೊಮ್ಮೆ, ಜನ ತಮ್ಮಲ್ಲಿರುವ ಸ್ವಾರ್ಥ ಮನೋಭಾವನೆಯಿಂದಲೇ ದುಃಖಕ್ಕೆ ಈಡಾಗುತ್ತಾರೆ. ಎಂಥ ಅದ್ಭುತವಾದ ಮಾತಲ್ವಾ. ಒಬ್ಬ ವ್ಯಕ್ತಿ ತನ್ನ ಒಂದು ಸ್ವಾರ್ಥ ಬುದ್ಧಿಯನ್ನು ಬೆಳೆಸೋದು, ಹಾಗೆ ಯಾರಿಗೂ ಸಹಾಯ ಮಾಡದೆ ಮತ್ತೊಬ್ಬರಿಗೆ ಸಹಾಯ ಮಾಡೋದ್ರಿಂದ ನನಗೆ ಅದರಿಂದ ಅಪಾಯ ಇದೆ, ಹಾಗೆ ನಾನು ಅದನ್ನು ತುಂಬ ಖರ್ಚು ಬರುತ್ತೆ ಅಂತ ಹೇಳಿ ಹಣದ ಬಗ್ಗೆ ಯೋಚನೆ ಮಾಡುವಂಥದ್ದನ್ನು ನಾವೆಲ್ಲ ಗಮನಿಸಿರ್ತೇವೆ. ಆದರೆ ಆತನಿಗೆ ಯಾರೋ ಸಹಾಯಕನಾಗಿ ಬರ್ತಾನೆ, ಆತನಿಗೆ ಏನಾದರೂ ಸಮಸ್ಯೆಗಳು ಉಂಟಾದಾಗ ಆ ಒಂದು ಸ್ವಾರ್ಥ ಮನೋಭಾವನೆಯಿಂದಾಗಿ, ಅಂದರೆ ನಾನು ಬೆಳೆಯೋದು ಬೇಡ, ನಾನು ಬೆಳೆದೇ ಇದ್ದರೂ ಪರವಾಗಿಲ್ಲ, ಇನ್ನೊಬ್ಬರು ಬೆಳೆಬಾರ್ದು ಅನ್ನುವಂಥ ಭಾವನೆ, ಇದು ಎಷ್ಟು ಸರಿ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಇವತ್ತಿನ ಸಮಾಜನೇ ಆಗಿದೆ. ಯಾರಿಗೋ ಏನೋ ತೊಂದರೆ ಆಗಿದೆ ಅಂದರೆ ಮನೆ ಪಕ್ಕದಲ್ಲಿದ್ದರೂ ಕೂಡ ತಲೆ ಕೆಡಿಸಿಕೊಳ್ಳದೇ ಇರುವಂತಹ ಪರಿಸ್ಥಿತಿ ಬಂದಿದೆ. ಅದರಿಂದ ಏನೂ ಸಿಗೋಲ್ಲ ನಮಗೆ. ನಮ್ಮ ಒಂದು ಬೆಳವಣಿಗೆಯನ್ನು ನಾವು ನೋಡಿಕೊಂಡ್ರೆ ಮತ್ತೊಬ್ಬರು ಪಾಪ ಎಷ್ಟೋ ಕಷ್ಟದಲ್ಲಿರ್ತಾರೆ, ಏನೇನೋ ಸಮಸ್ಯೆ ಇರ್ತದೆ. ಅಂಥ ಸಂದರ್ಭದಲ್ಲಿ ಸಹಾಯಕರಾಗಿ ನಿಲ್ಲೋದು ಬಹಳ ಮುಖ್ಯ ಅನಿಸುತ್ತೆ. ನಮಗೆ ಸಹಾಯ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಆದರೆ 4 ಸಾಂತ್ವನದ ನುಡಿಗಳು ಆತನ ಅಥವಾ ಆಕೆಯ ಬದುಕಿನಲ್ಲಿ ಒಂದು ಉತ್ತಮವಾದ ಬೆಳಕನ್ನು ತಂದುಕೊಡುತ್ತೆ ಅಂತ ನನಗನ್ನಿಸುತ್ತೆ. ನೀವೇನಂತೀರಾ? ನಿಮಗೆ ಈ ರೀತಿಯ ಯೋಚನೆಗಳು ಬಂದಿದೆಯಾ? ಹಾಗಾದರೆ ಕಾಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ? ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಶುಭ ನುಡಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.